ಅಥವಾ ಇತಿಹಾಸವನ್ನು ರಚನೆ ಮಾಡ್ತಾರೆ, ಇತಿಹಾಸದ ಒಂದು ರಚನೆ ಅಂತಕ್ಕಂಥದ್ದು ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಭಾರತ ಇತಿಹಾಸದ ಮೂಲಾಧಾರಗಳಲ್ಲಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಈ ಒಂದು ಆಧಾರಗಳ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ಸಹ ನಾವು ತಿಳ್ಕೊಳ್ತಾ ಹೋಗೋಣ. ಹಿಸ್ಟ್ರಿ ಇಸ್ ಎ ರೆಕಾರ್ಡ್ ಆಫ್ ಫಾಸ್ಟ್ ಇವೆಂಟ್ಸ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ಮ್ಯಾನ್ ಥ್ರೂ ದಿ ಏಜಸ್. These events cannot be replied and cannot be reproduced. ಅಂದರೆ ಗತಕಾಲದ ಮಾನವನ ಒಂದು ಚಟುವಟಿಕೆಗಳು ಮತ್ತು ಮಾನವನ ಸಾಧನೆಗಳು ಅಂತಕ್ಕಂಥದ್ದು ಪುನರಾವಲೋಕನ ಅಥವಾ ಪುನರಾವರ್ತನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನಾವೇನು ನೋಡ್ತೀವಿ ಅಂತಂದರೆ ಮೂಲಾಧಾರಗಳು ಅಂತಕ್ಕಂಥದ್ದು ಬಹಳಷ್ಟು ಆಧಾರ ಅಂದರೆ ಮೂಲಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಇತಿಹಾಸವನ್ನು ರಚನೆ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತಾ ಬರ್ತೀವಿ ಮೂಲಾಧಾರಗಳು ಇಲ್ಲದೆ ಇತಿಹಾಸವಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋ ಸೋರ್ಸಸ್ ನೋ ಹಿಸ್ಟ್ರಿ ಅಂತ ಕರಿತೀವಿ. ನೋ ಸೋರ್ಸಸ್ ನೋ ಹಿಸ್ಟ್ರಿ. ಸೊ ಮೂಲಾಧಾರಗಳಲ್ಲದೆ ಇತಿಹಾಸವಿಲ್ಲ. ಹಾಗಾದ್ರೆ ಏನು ಅಂತಂದ್ರೆ 2 ಮಾರ್ಕ್ಸ್ ಕೇಳ್ತಾರೆ ಇಂಪಾರ್ಟೆಂಟ್ ಆಗಿ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂದ್ರೆ ಲಭ್ಯ ಮೂಲಾಧಾರಗಳ ಸಹಾಯದಿಂದ ಲಭ್ಯ ಮೂಲಾಧಾರಗಳ ಸಹಾಯದಿಂದ ಇತಿಹಾಸಕಾರರು ಗತವನ್ನು ಪುನರ್ರಚನೆ ಮಾಡಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಆಧಾರಗಳು ಇಲ್ಲದೆ ಇತಿಹಾಸವಿಲ್ಲ. ಸೊ ಇದು 2 ಮಾರ್ಕ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಹೇಗೆ ಅಂತ ಕೇಳಿದಾಗ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಇತಿಹಾಸವನ್ನ ಪುನರ್ರಚನೆ ಮಾಡಲು ಪ್ರಯತ್ನವನ್ನ ಪಡುತ್ತಾರೆ. ಹಾಗಾಗಿ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ನಾವು ಕಾಣ್ತಾ ಬರ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋ ಸೋರ್ಸಸ್ ನೋ ಹಿಸ್ಟ್ರಿ. ವೈ ಅಂತ ಕೇಳಿದಾಗ ಹಿಸ್ಟಾರಿಯನ್ ಟ್ರೈ ಟು reconstructed fast based on the available sources is known as to the no sources no history. Very important adana barkodi. So historians try to reconstructed fast based on the available sources. Now sources available sources is known as to the no sources no history. Very important question. No sources no history. Why? ಈ ಕ್ವಶನ್ ಅನ್ನು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೋಬೇಕು. ನೋ ಸೋರ್ಸಸ್ ನೋ ಹಿಸ್ಟ್ರಿ. ವೈ ಅಂತ ಕೇಳಿದ್ರೆ ಹಿಸ್ಟಾರಿಯನ್ ಟ್ರೈ ಟು ರೀಕನ್ಸ್ಟ್ರಕ್ಟೆಡ್ ಫಾಸ್ಟ್ ಬೇಸ್ಡ್ ಆನ್ ದಿ ಅವೈಲಬಲ್ ಸೋರ್ಸಸ್ ಇಸ್ ನೋನ್ ಹ್ಯಾಸ್ ಟು ದಿ ನೋ ಸೋರ್ಸಸ್ ನೋ ಹಿಸ್ಟ್ರಿ. ಅಂದ್ರೆ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಇತಿಹಾಸವನ್ನ ಪುನರ್ರಚನೆ ಮಾಡಲು ಪ್ರಯತ್ನವನ್ನ ಪಡುತ್ತಾರೆ. ಹಾಗಾಗಿ ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ನಾವಿಲ್ಲಿ ತಿಳ್ಕೋಬೇಕಾಗಿರೋದು ಏನು ಅಂತಂದ್ರೆ, ಈಗ ನಮ್ಮ ಇತಿಹಾಸವನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಬಹಳಷ್ಟು ಮುಖ್ಯವಾಗಿ ಏನಿರಬೇಕು ಅಂತ ನೋಡ್ತಾ ಬಂದ್ರೆ ಈ ಮೂಲಾಧಾರಗಳು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಒಂದು ವೇಳೆ ಆಧಾರಗಳೇ ಇಲ್ಲದೆ ಹೋದರೆ ಏನಾಗುತ್ತೆ, ಇತಿಹಾಸ ಅಂತಕ್ಕಂಥದ್ದು ಇರೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಸೋರ್ಸಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ reconstructed of the history. Without sources we cannot see any history. The history is became the imaginary or legendary stories. ಒಂದು ವೇಳೆ ಮೂಲಾಧಾರಗಳು ಅಂತಕ್ಕಂಥದ್ದು ಇಲ್ಲದೆ ಹೋದ ಪಕ್ಷದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಊಹಾತ್ಮಕವಾಗಿರ್ತಕ್ಕಂತಹ ಅಥವಾ ಕಾಲ್ಪನಿಕ ಕಟ್ಟುಕತೆಗಳಾಗುತ್ತೆ. ಏನಾಗುತ್ತೆ? ಕಾಲ್ಪನಿಕ ಕಟ್ಟುಕತೆಗಳಾಗುತ್ತೆ. ಅಂದ್ರೆ ವಿತೌಟ್ ಸೋರ್ಸಸ್ ಹಿಸ್ಟ್ರಿ ಬಿಕೇಮ್ ಎ ಇಮೇಜಿನರಿ ಅಂಡ್ ಲೆಜೆಂಡರಿ ಸ್ಟೋರೀಸ್. ಲೆಜೆಂಡರಿ ಅಂದ್ರೆ ಕಾಲ್ಪನಿಕ ಕಟ್ಟುಕತೆಗಳು ಅಂತ ಕರಿತೀವಿ. ಅಂದ್ರೆ ಇತಿಹಾಸ ಮೂಲಾಧಾರಗಳು ಇಲ್ಲದೆ ಹೋದ್ರೆ ಇತಿಹಾಸ ಅಂತಕ್ಕಂಥದ್ದು ಊಹಾತ್ಮಕ ಮತ್ತು ಊಹೆಗೆ ಅಂದ್ರೆ ನಮ್ಗೆ ಇಷ್ಟ ಬಂದಂಗೆ ಬರೀತಾರೆ ಅಂತ. ಅದಕ್ಕೆ ಇಲ್ಲಿ ಆಧಾರಗಳ ಸಮೇತವಾಗಿ ಏನ್ ಮಾಡ್ತಾರೆ ಅಂದ್ರೆ ಇತಿಹಾಸವನ್ನು ರಚನೆ ಮಾಡ್ತಾರೆ. ಹಾಗಾದ್ರೆ ಈ ಆಧಾರಗಳ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಹೇಗೆ, ಯಾವ್ಯಾವ ರೀತಿಯಾಗಿ ಈ ಆಧಾರಗಳನ್ನ ಇಟ್ಕೊಂಡು ಇತಿಹಾಸಕಾರರು ಇತಿಹಾಸವನ್ನ ರಚನೆ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಸಹ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಇವ್ರು ನೋಡ್ತಾ ಬರ್ತೀವಿ, ವಿಜಯನಗರ ಸಾಮ್ರಾಜ್ಯ ಆಗಿತ್ತು ಅಂತ ಕರೀತಾರೆ,
ಸುವರ್ಣ ಯುಗ ಅಂತ ಕರೀತಾರೆ. ಈಗೆಲ್ಲ ಕರಿಬೇಕು ಅಂತಂದ್ರೆ ಯಾವುದೋ ಒಬ್ಬ ಇತಿಹಾಸಕರ ತನಗೆ ಇಷ್ಟ ಬರೋ ರೀತಿಯಲ್ಲಿ ಬರ್ಬಿಟ್ರೆ ಆಗುತ್ತಾ? ಸೊ ಆ ತರ ಆಗೋದಿಲ್ಲ. ಅದೇನ್ ಮಾಡ್ತಾರೆ ಅಂದ್ರೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಧಾರಗಳು ಸಿಕ್ಕಿರ್ತವೆ. ಆ ಆಧಾರಗಳು ಅಂತಕ್ಕಂಥದ್ದು ವಿಭಿನ್ನ ಸ್ವರೂಪಗಳಲ್ಲಿ ನೋಡ್ತಾ ಬರ್ತೀವಿ, ವಿಭಿನ್ನ ರೀತಿಯಲ್ಲಿ ನೋಡ್ತಾ ಬರ್ತೀವಿ. ಹಾಗಾಗಿ ಈ ಆಧಾರಗಳು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ. ಅಂದ್ರೆ ನೋ ಸೋರ್ಸಸ್ ನೋ ಹಿಸ್ಟ್ರಿ ಬಿಕಾಸ್ ಆಫ್ ದ ಹಿಸ್ಟೋರಿಯನ್ ಟ್ರೈ ಟು ರೀಕನ್ಸ್ಟ್ರಕ್ಟೆಡ್ fast based on the available sources. Without sources we can see the history we can see the without history. It means history is become a imaginary or legendary stories. So that's why okay, so hagadre the story is the greatest challenges for the discovery, interpretations ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇತಿಹಾಸಕಾರರಿಗೆ ಇರ್ತಕ್ಕಂಥ ದೊಡ್ಡ ಸವಾಲುಗಳು ಏನು ಅಂತಂದ್ರೆ ಈ ಮೂಲಾಧಾರಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಅವುಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಯಾವ್ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡ್ತೇನೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾದ್ರೆ ವಿ ಹ್ಯಾವ್ ಎ ವೆರೈಟಿ ಆಫ್ ಸೋರ್ಸಸ್ ಫಾರ್ ದ ಸ್ಟಡಿ ಇಂಡಿಯನ್ ಅಂಡ್ ಕರ್ನಾಟಕ ಹಿಸ್ಟ್ರಿ. ಅಂದ್ರೆ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ನಾವು ವಿಭಿನ್ನ ರೀತಿಯಿಂದ ಕೂಡಿರ್ತಕ್ಕಂಥ ಒಂದು ಆಧಾರಗಳನ್ನ ನೋಡ್ತಾ ಬರ್ತೀವಿ. ಬಟ್ ಇಟ್ ಈಸ್ ಆಲ್ಸೋ ಆನ್ accepted the fact that Indians lacked the historic sense. ನಮ್ಮ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಅಂತಕ್ಕಂಥ ಒಂದು ಕೊರತೆ ಅಂತಕ್ಕಂಥದ್ದು ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ನಮ್ಮ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಅಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿತ್ತು. ಅವರಿಗೆ ಮುಂಚಿತವಾಗಿ ನಾವು ಪ್ರಾಚೀನ ಕಾಲದಲ್ಲಿ ಅಂದ್ರೆ ಅವರಿಗೆ ಇತಿಹಾಸ ಏನು ಬಿಡುವಂಥದ್ದು. ಅದಕ್ಕೆ ಗ್ರೀಕರು ಅಂತಕ್ಕಂಥವ್ರು ಇತಿಹಾಸ ಅಂತಕ್ಕಂಥ ಮೊಟ್ಟ ಮೊದಲ ಬಾರಿಗೆ ಹೆರೋಡೋಟಸ್ ಅಂತಕ್ಕಂಥವ್ರು ಬರವಣಿಗೆಗಳ ಮೂಲಕ ಬರೆಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಹಿಸ್ಟಾರಿಕ್ ಸೆನ್ಸ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆನ್ಸ್ ಆಗಿ ಬೇಕಾಗಿರುತ್ತೆ. ಹಾಗಾದ್ರೆ the greatest challenges for the historians, it is a very difficult for historians to write Indian history without the perfect knowledge of ancient Indian languages like Sanskrit, Pali, Prakrit and the script like Brahmi and Kharosthi. ನೋಡಿ ಇಷ್ಟು ಇದ್ರೆ ನಮ್ಮ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇರತಕ್ಕಂಥದ್ದು ಯಥೇಚ್ಛವಾಗಿತ್ತು. ಅದು ಯಾವ ರೀತಿಯಾಗಿ ಯಥೇಚ್ಛವಾಗಿತ್ತು ಅಂತ ನೋಡ್ತಾ ಬಂದ್ರೆ ಸೊ ಅವರಿಗೆ ಈ ಒಂದು ಪಾಲಿ, ಈ ಪ್ರಾದೇಶಿಕ ಭಾಷೆಗಳಾಗಿರ್ತಕ್ಕಂಥ ಸಂಸ್ಕೃತ, ಪಾಲಿ, ಪ್ರಾಕೃತ, ಅದೇ ರೀತಿಯಾಗಿರುವಂಥ ಲಿಪಿಗಳಾಗಿರುವಂಥ ಬ್ರಾಹ್ಮಿ ಮತ್ತು ಖರೋಷ್ಠಿ ಇವುಗಳ ಬಗ್ಗೆ ಜ್ಞಾನ ಇರಲಿಲ್ಲ ನಮ್ಮ ಭಾರತೀಯರಿಗೆ. ಅದಕ್ಕೆ ಸೊ ಇಂಡಿಯನ್ಸ್ ಹ್ಯಾವಿಂಗ್ ದ ಲ್ಯಾಕ್ ಆಫ್ ಹಿಸ್ಟಾರಿಕ್ ಸೆನ್ಸ್ ಅಂತ ಕರಿತೀವಿ. ಅವರಿಗೆ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಅಂತಕ್ಕಂಥದ್ದು ಏನಾಗಿತ್ತು, ಯಥೇಚ್ಛವಾಗಿತ್ತು ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ಎಲ್ಲ ಒಂದು ನೋಡ್ತಾ ಬಂದ್ರೆ ದ ಡೀಪ್ ನಾಲೆಡ್ಜ್ ಆಫ್ ಇಂಡಿಯನ್ ಟ್ರೆಡಿಷನ್ಸ್ ಅಂಡ್ ಕಲ್ಚರ್ ಈಸ್ ಆಲ್ಸೋ ಎಸೆನ್ಷಿಯಲ್. ಇಲ್ಲಿ ಭಾರತೀಯರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಪ್ರದಾಯ ಮತ್ತು ಅವುಗಳ ಅವಶ್ಯಕತೆ ಬಗ್ಗೆ ಯಥೇಚ್ಛವಾಗಿರುವಂತಹ ಪ್ರಮಾಣದಲ್ಲಿ ಇತ್ತು ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಇದು ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ, ಇದು ಇಂಪಾರ್ಟೆನ್ಸ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಯಾವುದೇ ಇತಿಹಾಸವನ್ನ ರಚನೆ ಮಾಡಬೇಕು ಅಂದ್ರೆ ಬಹಳಷ್ಟು ಮುಖ್ಯವಾಗಿ ಏನಿರಬೇಕು ಅಂತ ನೋಡ್ತಾ ಬರ್ತೀವಿ, ಮೂಲಾಧಾರಗಳು. ಅದಕ್ಕೆ ಮೂಲಾಧಾರಗಳು ಇಲ್ಲದೆ ಹೋದರೆ ಇತಿಹಾಸವೇ ಇಲ್ಲ. ನೋ ಸೋರ್ಸಸ್ ನೋ ಹಿಸ್ಟ್ರಿ ಅಂತ ಕರಿತೀವಿ. ನೋ ಸೋರ್ಸಸ್ ನೋ ಹಿಸ್ಟ್ರಿ ಅಂತ ನಾವು ಹೇಳ್ತಾ ಬಂದಾಗ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕೇಳಿದಾಗ ಹಿಸ್ಟೋರಿಯನ್ ಟ್ರೈ ಟು ರೀಕನ್ಸ್ಟ್ರಕ್ಟೆಡ್ ದ ಫಾಸ್ಟ್ ಬೇಸ್ಡ್ ಆನ್ ದಿ ಅವೈಲಬಲ್ ಸೋರ್ಸಸ್ ಇಸ್ ನೋನ್ ಹ್ಯಾಸ್ ಟು ದಿ ನೋ ಸೋರ್ಸಸ್ ನೋ ಹಿಸ್ಟ್ರಿ ಅಂತ ಕರಿತೀವಿ. ಹಾಗಾದ್ರೆ ಈ ಇತಿಹಾಸವನ್ನ 2 ವರ್ಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಆ 2 ವರ್ಗಗಳು ಯಾವುವು ಅಂತ ನೋಡ್ತಾ ಬಂದ್ರೆ ನಾವು ಇತಿಹಾಸದ ಕಾಲ ಮತ್ತು ಇತಿಹಾಸದ ಪೂರ್ವ ಕಾಲ ಅಂತ ಕರೀತಾ ಬರ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಮುಖ್ಯವಾಗಿ ನೋಡ್ತಿದ್ದ ಅರ್ಥ ಆಯ್ತಲ್ವಾ ನಿಮಗೆ? ಆಧಾರಗಳಿದೆ ಇತಿಹಾಸ ಮತ್ತೆ ಇತಿಹಾಸದ ರಚನೆಯಲ್ಲಿ ಮೂಲಾಧಾರಗಳ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಯಾವ ರೀತಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಈ ಇತಿಹಾಸವನ್ನ 2 ವರ್ಗಗಳನ್ನಾಗಿ ನೋಡ್ತಾ ಬರ್ತೇವೆ. ಯಾವ 2 ವರ್ಗಗಳು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ಹಿಸ್ಟ್ರಿ ಈಸ್ ದ ಕ್ಲಾಸಿಫೈಡ್ 2 ಕ್ಯಾಟಗರೀಸ್. ಒನ್ ಈಸ್ ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂಡ್ ಹಿಸ್ಟಾರಿಕ್ ಪೀರಿಯಡ್. ಅಂದ್ರೆ ಇತಿಹಾಸ ಪೂರ್ವ ಕಾಲ ಮತ್ತು ಇತಿಹಾಸದ ಕಾಲ. ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದನ್ನ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಇತಿಹಾಸವನ್ನು 2 ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಬಂದು ಇತಿಹಾಸದ ಪೂರ್ವ ಕಾಲ. ಇಂಗ್ಲಿಷ್ ನಲ್ಲಿ ಏನಂತ ಬರ್ಕೊಳ್ತೀವಿ ಅಂದ್ರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಅನ್ನೋದನ್ನು ಮತ್ತೊಂದು ಯಾವುದು ಅಂತಂದ್ರೆ ಇತಿಹಾಸದ ಕಾಲ. ಯಾವುದು? ಇತಿಹಾಸದ ಕಾಲ.
ಎಸ್ ಸಿಂಪಲ್ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿತೀವಿ. ಹಿಸ್ಟಾರಿಕ್ ಪೀರಿಯಡ್. ಸೊ ಇದನ್ನ ನೀಟಾಗಿ ಬರ್ಕೋಬೇಕಾಗುತ್ತೆ. ಎರಡು ಇಂಪಾರ್ಟೆಂಟ್ ನೋಡಿ, ಇದನ್ನ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಇತಿಹಾಸವನ್ನ ಎರಡು ವರ್ಗಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಇತಿಹಾಸದ ಪೂರ್ವಕಾಲ, ಮತ್ತೊಂದು ಒಂದು ಇತಿಹಾಸದ ಕಾಲ. ಹಾಗಾದ್ರೆ ಇತಿಹಾಸದ ಪೂರ್ವಕಾಲ ಮತ್ತು ಇತಿಹಾಸ ಕಾಲಗಳಿಗೆ ಇರತಕ್ಕಂಥ ವ್ಯತ್ಯಾಸವೇನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಸ್ಟ್ರಿ ಈಸ್ ಕ್ಲಾಸಿಫೈಡ್ ಟು ಕ್ಯಾಟಗರೀಸ್. ಒನ್ ಈಸ್ ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್, another one is historic period. So what was the differentiated between the prehistoric and historic period? ಈ ಎರಡಕ್ಕೂ ಇರತಕ್ಕಂಥ ವ್ಯತ್ಯಾಸಗಳು ಅಂತಕ್ಕಂಥದ್ದು ಏನು? ಮೊದಲಿಗೆ ನಾವು ನೋಡ್ತಾ ಬರೋದಾದ್ರೆ ಇತಿಹಾಸದ ಪೂರ್ವಕಾಲ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ತಾ ಬರೋಣ. ಇತಿಹಾಸದ ಪೂರ್ವಕಾಲ ಅಂತಂದ್ರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದೆ ಇರತಕ್ಕಂಥ ಕಾಲವನ್ನ ಏನಂತ ಕರಿತೀವಿ? ಇತಿಹಾಸದ ಪೂರ್ವಕಾಲ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಲಿಖಿತ ಅಂದ್ರೆ ಬರವಣಿಗೆ ಇಲ್ಲದೆ ಇರ್ತಕ್ಕಂಥದ್ದು, ಬರವಣಿಗೆ ಇಲ್ಲದೆ ಇರ್ತಕ್ಕಂಥ ಆಧಾರಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಇತಿಹಾಸದ ಪೂರ್ವಕಾಲ. ಅಂದ್ರೆ ಲಿಖಿತ ಮೂಲಾಧಾರಗಳು ಲಭ್ಯ ಇಲ್ಲದೆ ಇರ್ತಕ್ಕಂಥ ಕಾಲವನ್ನು ಏನಂತ ಕರಿತೀವಿ? ಇತಿಹಾಸದ ಪೂರ್ವಕಾಲ. ಇತಿಹಾಸ ಕಾಲ ಅಂದ್ರೆ ಸಿಂಪಲ್, ಲಿಖಿತ ಮೂಲಾಧಾರಗಳು ಲಭ್ಯವಿರ್ತಕ್ಕಂಥ ಕಾಲವನ್ನು ಏನಂತ ಕರಿತೀವಿ? ಇತಿಹಾಸದ ಕಾಲ ಅಂತ ಕರಿತೀವಿ. ದಟ್ ಈಸ್ ವೆರಿ ವೆರಿ ಸಿಂಪಲ್. ಸಿಂಪಲ್ ಆಗಿ ನೋಡ್ತಾ ಬರೋದಾದ್ರೆ 2 ಮಾರ್ಕ್ಸ್ ಕೇಳ್ತಾರೆ, ಇತಿಹಾಸ ಕಾಲ ಮತ್ತು ಇತಿಹಾಸ ಪೂರ್ವಕಾಲ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದಾಗ ಲಿಖಿತ ಮೂಲಾಧಾರಗಳು ಇದಕ್ಕೆ ಲಭ್ಯವಿರೋದಿಲ್ಲ. ಪೂರ್ವ ಅಂದ್ರೆ ಇರೋದಿಲ್ಲ, ಬರವಣಿಗೆ ಇರೋದಿಲ್ಲ. ಇತಿಹಾಸ ಕಾಲ ಅಂದ್ರೆ ಬರವಣಿಗೆ ಇರುತ್ತೆ ಅಷ್ಟೇ. ದಟ್ ಈಸ್ ವೆರಿ ಸಿಂಪಲ್. ಅದನ್ನ ನೀವು ಬರ್ಕೋಬೇಕಾಗುತ್ತೆ. ನೋಟ್ಸ್ ಕೊಟ್ಟಾಗ ನೋಟ್ಸ್ ಅಲ್ಲಿ ಇರುತ್ತೆ, ಅದನ್ನ ಬರ್ಕೊಂಡಿದ್ದೀನಿ. ಏನಂತ ಬರ್ಕೊಂಡಿದ್ದಾರೆ ಅಂದ್ರೆ ಇತಿಹಾಸದ ಪೂರ್ವಕಾಲ ಅಂದ್ರೆ ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದೆ ಇರುವಂತಹ ಒಂದು ಕಾಲವನ್ನ ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ. ಲಿಖಿತ ಮೂಲಾಧಾರಗಳು ಲಭ್ಯವಿರುವಂತಹ ಕಾಲವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಮುಖ್ಯವಾಗಿ ನಾವು ನೋಡ್ತಾ ಬಂದ್ರೆ ಇತಿಹಾಸದ ಕಾಲ ಅಂತ ನಾವು ಕರೀತಾ ಬರ್ತೀವಿ. ಹಾಗಾದ್ರೆ ಸಿ ದ ಡಿಫರೆನ್ಶಿಯೇಟೆಡ್ ಬಿಟ್ವೀನ್ ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂಡ್ ಹಿಸ್ಟಾರಿಕ್ ಪೀರಿಯಡ್. ಓಕೆ, ಸೊ the written records are not available is known as to the prehistoric period. Very important. Written records are not available. ಅಲ್ಲಿ ಇರೋದಿಲ್ಲ, ಏನಿರೋದಿಲ್ಲ? ಲಿಖಿತ ಬರವಣಿಗೆ ಇರೋದಿಲ್ಲ. ಬರ್ಕೋಬೇಕದನ್ನ. written records, the written records is not available is known as prehistoric period. ಯಾವ ಪೀರಿಯಡ್? prehistoric period. ಇದಕ್ಕೆ ಅದೇ ನೋಡಿ, ಸಿಂಪಲ್ ಆಗಿ ಇದಕ್ಕೆ ಏನ್ ಬರ್ಕೊಳ್ತೀರ ಅಂದ್ರೆ when we get written records is known as to the. So when we get written records ಅಂದ್ರೆ written records ಇರುತ್ತೆ, ಇಲ್ಲಿ ನಾಟ್ ಇಲ್ಲಿ ಇರುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ the written records prehistoric period means written records are not available is known as to the prehistoric period. Historic period means when we get written records is available ಅಂದ್ರೆ ಲಿಖಿತ ಬರವಣಿಗೆ ಇರುತ್ತೆ, prehistoric period ಗೆ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಸಿಂಪಲ್ ನೋಡಿ, ಸುಮಾರು ನಾಲ್ಕು ರಿಪೀಟ್ ಮಾಡಿದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಕ್ವಶನ್ ಅನ್ನ. ಸೊ ಅದನ್ನ ನೀವು ಬರ್ಕೋಬೇಕಾಗುತ್ತೆ. ದಯವಿಟ್ಟು ಅರ್ಥ ಆಗಿಲ್ಲ ಅಂತಂದ್ರೆ ಸೊ ಮೆಸೇಜ್ ಅಥವಾ ಕಾಲ್ ಮಾಡಿ ಕೇಳಿ. ಓಕೆನಾ? ಇದು ಅರ್ಥ ಆಯ್ತಲ್ವಾ? ಸೊ ಹಿಸ್ಟಾರಿಕ್ ಪೀರಿಯಡ್. ಹಾಗಾದ್ರೆ ಈಗ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಬರೋದಾದ್ರೆ ಎರಡನ್ನೂ ಬರ್ಕೊಂಡ್ರಲ್ಲ. ಹಾಗಾದ್ರೆ ಈ ಭಾರತ ಇತಿಹಾಸದ ಮೂಲಾಧಾರಗಳು ಅಂತಕ್ಕಂಥದ್ದನ್ನ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತಾರೆ. ಇತಿಹಾಸವನ್ನು ಎಷ್ಟು ವರ್ಗವಾಗಿ ಮಾಡಿದ್ರು? 2 ವರ್ಗ. ಆ 2 ವರ್ಗ ಯಾವ್ಯಾವ ಅಂದ್ರೆ ಇತಿಹಾಸದ ಪೂರ್ವಕಾಲ ಮತ್ತು ಇತಿಹಾಸದ ಕಾಲ. ಹಾಗಾದ್ರೆ ಇದು ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಬರ್ಕೊಳ್ಳೋದಾದ್ರೆ ಏನು ಅಂತ ನೋಡ್ತಾ ಬರೋದಾದ್ರೆ ನೆಕ್ಸ್ಟ್ ಈಗ ಇತಿಹಾಸದ ಮೂಲಾಧಾರ. ಈ ಇತಿಹಾಸದ ಮೂಲಾಧಾರಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ 2 ದೃಷ್ಟಿಕೋನದಲ್ಲಿ ನೋಡ್ತಾ ಬರ್ತೀವಿ. ಆ 2 ದೃಷ್ಟಿಕೋನ ಅಥವಾ 2 ಗುಂಪುಗಳು ಯಾವಂದ್ರೆ ಒಂದಿದೆ ನಾವು ಏನ್ ನೋಡ್ತೀವಿ ಅಂತಂದ್ರೆ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು, ಮತ್ತೊಂದು ಬಂದು ಸಾಹಿತ್ಯ ಆಧಾರಗಳು. ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಭಾರತದ ಇತಿಹಾಸದ ಮೂಲಾಧಾರಗಳನ್ನ 2 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಓಕೆ, so the sources of the Indian history can be classifications of the 2 groups. How many groups? 2 groups. One is ಬರ್ಕೋಬೇಕಾದ್ರೆ 2 ಗುಂಪುಗಳು ಅಂತ. ಒಂದು 2 ಯಾವ ಅಂದ್ರೆ ಒಂದು ಪ್ರಾಕ್ತನ ಅಥವಾ ಪುರಾತತ್ವ. ಯಾವ ತತ್ವ? ಪುರಾತತ್ವ ಮೂಲಾಧಾರಗಳು. ಓಕೆ, ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಸೊ ಆರ್ಕಲಾಜಿಕಲ್ ಸೋರ್ಸಸ್. ಯಾವ ಸೋರ್ಸಸ್? ಆರ್ಕಲಾಜಿಕಲ್ ಸೋರ್ಸಸ್
ಅನದರ್ ಒನ್ ಇಸ್ ಎರಡನೇದು ಬಂದು ನಾವೇನು ನೋಡ್ತೀವಿ ಅಂದ್ರೆ ಸಾಹಿತ್ಯ ಆಧಾರಗಳು. ಯಾವ ಆಧಾರಗಳು? ಸಾಹಿತ್ಯ ಆಧಾರಗಳು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡ್ ಒನ್ ಇಸ್ ದ ಲಿಟರರಿ ಸೋರ್ಸಸ್. ಲಿಟರರಿ ಸೋರ್ಸಸ್. ಸೊ ಎರಡನೇದು ಬಂದು ಏನು ಅಂತ ಕರಿತೀವಿ ಅಂದ್ರೆ ದ ಲಿಟರರಿ ಸೋರ್ಸಸ್. ಸೊ ಲಿಟರರಿ ಸೋರ್ಸಸ್ ವೆರಿ ಇಂಪಾರ್ಟೆಂಟ್. ಸೊ ಹೇಳೋದನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ಭಾರತ ಇತಿಹಾಸದ ಮೂಲಾಧಾರಗಳನ್ನು ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು, ಮತ್ತೊಂದು ಬಂದು ಸಾಹಿತ್ಯ ಆಧಾರಗಳು. ಓಕೆ, ಸಿ ದ ಸೋರ್ಸಸ್ ಆಫ್ ದ ಇಂಡಿಯನ್ ಹಿಸ್ಟರಿ ಕ್ಯಾನ್ ಬಿ ಕ್ಲಾಸಿಫಿಕೇಶನ್ಸ್ ಆಫ್ ದ ಟೂ ಗ್ರೂಪ್ಸ್. ಒನ್ ಇಸ್ ದ ಆರ್ಕಿಯಾಲಜಿಕಲ್ ಸೋರ್ಸಸ್, another one is the literary sources. So archaeological, ARCHAEOLOGICAL, very important. ಸೊ ಈಗ ಹಾಗಾದ್ರೆ ಈ ಎರಡು ಗುಂಪುಗಳಲ್ಲಿ ಮೊದಲಿಗೆ ಈ ಏನು ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂದ್ರೆ ಏನು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತಕ್ಕಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಇದು ಅಳಿಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ತಗೊಂಡು ಮಾತಾಡ್ತೀನಿ. ಈಗ ಫಸ್ಟ್ ನಾವು ಯಾವ್ದು ನೋಡ್ತಾ ಬರೋಣ? ಪುರಾತತ್ವ ಮೂಲಾಧಾರಗಳು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಅರ್ಥ ಆಗ್ತಿದೆಯಲ್ವಾ? ಓಕೆ, ಸಿ ಏನು ಪುರಾತತ್ವ ಮೂಲಾಧಾರಗಳು ಅಂತಂದ್ರೆ ಏನು? ಹಾಗಂದ್ರೆ ನೋಡಿ, ಪದದಲ್ಲಿ ಇದೆ ಅರ್ಥ. ಸೊ ಏನ್ ಪುರಾತತ್ವ? ನೋಡಿ, ಇಲ್ಲಿ ಪುರಾತತ್ವ ಪ್ರಾಕ್ತನ ಅಂದ್ರೆ ಬಹುಶಃ ಗೊತ್ತಿಲ್ಲದೆ ಇರ್ಬೋದು. ಪುರಾತತ್ವ ಅಂದ್ರೆ ಗೊತ್ತಿರುತ್ತೆ. ಪುರಾತತ್ವ ಅಂದ್ರೆ ಪುರಾತನವಾಗಿರ್ತಕ್ಕಂಥ ವಸ್ತುಗಳು. ಯಾವ ವಸ್ತುಗಳು? ಪುರಾತನವಾಗಿರ್ತಕ್ಕಂತಹ ವಸ್ತುಗಳು. ಹಾಗಾದ್ರೆ ಏನ್ ಪುರಾತತ್ವವಾಗಿರ್ತಕ್ಕಂಥ ವಸ್ತುಗಳು? ವೆರಿ ಇಂಪಾರ್ಟೆಂಟ್. ನೋಡಿ, ಪುರಾತತ್ವ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಕಂಡುಬರುವಂತಹ ಮಾನವನ ಚಟುವಟಿಕೆ ಮತ್ತು ಮಾನವನ ಸಾಧನೆಗಳು ಮತ್ತು ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಪುರಾತತ್ವ ಮೂಲಾಧಾರಗಳು ಅಂತ ಕರೀತಾ ಬರ್ತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ನೋಡ್ತಾ ಬಂದ್ರೆ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಅಂತಂದ್ರೆ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿರ್ತವೆ. ಎಕ್ಸಾಂಪಲ್ಸ್ ಅನ್ನು ನಿಮ್ಗೆ ಒಂದೊಂದನಾಗಿ ಕೊಡ್ತಾ ಬರ್ತೀನಿ. ಅಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ದಿ ರಿಮೈನ್ಸ್ ಆಫ್ ಫಾಸ್ಟ್ ಹ್ಯೂಮನ್ ಲೈಫ್ ಅಂಡ್ ಆಕ್ಟಿವಿಟೀಸ್. ವೆರಿ ವೆರಿ ಇಂಪಾರ್ಟೆಂಟ್, ಬರ್ಕೋಬೇಕಾಗುತ್ತೆ. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ದಿ ರಿಮೈನ್ಸ್ ಆಫ್ fast human life and activities. It includes the human releases and artifacts from the earliest the stone tools. That means the stone tools ಅಂತ ಕರೀತೀವಿ. ಅಂದ್ರೆ ಶಿಲಾಯುಧಗಳಾಗಿರ್ಬೋದು, ಇದೆಲ್ಲ ಆಗಿರ್ಬೋದು. ಸೊ ಇಲ್ಲಿ ನಾವು ಮುಖ್ಯವಾಗಿ ನೋಡೋದಂದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಲ್ಲಿ ಪುರಾತನವಾಗಿರ್ತಕ್ಕಂಥ ಮಾನವನ ಅವಶೇಷಗಳು ಅಂದ್ರೆ ಮೂಳೆಗಳಾಗಿರ್ಬೋದು, ಅವ್ನು ಬಳಸಿರ್ತಕ್ಕಂಥ ವಸ್ತುಗಳು, ಏನಾದರೂ ಕಬ್ಬಿಣ ಆಗಿರ್ಬೋದು, ಆಯುಧಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಕೆಲವೊಂದು ಮಡಿಕೆಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಇವುಗಳನ್ನ ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಂದ್ರೆ ವೆರಿ ಇಂಪಾರ್ಟೆಂಟ್. ಈ ಪುರಾತತ್ವ ಮೂಲಾಧಾರಗಳಲ್ಲೇ ಬರವಣಿಗೆ ಅಂತಕ್ಕಂದಿರೋದಿಲ್ಲ. ನೋಡಿ, ಅವಾಗ ಅದಕ್ಕೆ ಹೇಳಿದ್ದಾನೆ ಸಾಹಿತ್ಯ ಆಧಾರಗಳು. ಅದನ್ನ ನೋಡ್ತಾ ಬರ್ತೀವಿ. ಇತಿಹಾಸವನ್ನ ಎರಡು ಆಧಾರಗಳು, ಒಂದು ಪುರಾತತ್ವ ಮತ್ತು ಸಾಹಿತ್ಯ ಆಧಾರಗಳು. ಈಗ ಪುರಾತತ್ವದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ಈ ಪುರಾತತ್ವ ಆಧಾರಗಳಲ್ಲಿ ಯಾವ್ದಿರೋದಿಲ್ಲ ಅಂದ್ರೆ ಲಿಖಿತವಾಗಿರ್ತಕ್ಕಂಥ ಬರವಣಿಗೆ ಇರೋದಿಲ್ಲ. ಆಕ್ಚುಲಿ ಇದನ್ನ ನೋಡಿದ್ರೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ಗೆ ಕಂಪೇರ್ ಮಾಡ್ಕೋಬಹುದು. ಅರ್ಥ ಆಗ್ತಿದೆಯಲ್ವಾ ಅಂದ್ರೆ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ನೋಡಿದ್ರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ವೆನ್ ವಿ ಡು ನಾಟ್ ಹ್ಯಾವ್ ರಿಟನ್ ರೆಕಾರ್ಡ್ಸ್. ನಮ್ಮಲ್ಲಿ ಏನಿರೋದಿಲ್ಲ, ಲಿಖಿತವಾಗಿರುವಂತಹ ಬರವಣಿಗೆಗಳು ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾದ್ರೆ ಸೊ ಮೆನಿ ಅದರ್ಸ್ ಆಫ್ ದಿ ಇಟ್ ಮೀನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಟನ್ ರೆಕಾರ್ಡ್ಸ್. ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು ಏನು ಅಂತ ನೋಡೋದಂದ್ರೆ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಉದಾಹರಣೆ ನಾಣ್ಯಗಳು, ಕಾಯಿನ್ಸ್ ಅಂತ ಕರೀತೀವಿ. ಏನಂತ ಕರಿತೀವಿ? ನಾಣ್ಯಗಳು, ಶಾಸನಗಳು, ಆಯುಧಗಳು ಮತ್ತೆ ಕಟ್ಟಡಗಳು ಮತ್ತೆ ಮಡಿಕೆಗಳು ಮತ್ತೆ ನೋಡ್ತಾ ಬಂದ್ರೆ ಕೆಲವೊಂದು ಆಭರಣಗಳು. ವೆರಿ ಇಂಪಾರ್ಟೆಂಟ್. ಏನಂತ ಕರಿತೀವಿ? ಆಭರಣಗಳು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಎಕ್ಸಾಂಪಲ್ ಫಾರ್ ಸಿ ದ ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ಸ್. ಏನಂತ ಕರಿತೀವಿ? ಇನ್ಸ್ಕ್ರಿಪ್ಷನ್ಸ್, ವೆಪನ್ಸ್. ಏನಂತ ಕರಿತೀವಿ? ವೆಪನ್ಸ್. ಅಂಡ್ ಬಿಲ್ಡಿಂಗ್ಸ್ ಅಂಡ್ ಪಾಟ್ರೀಸ್
ಪಾಟ್ರೀಸ್ ಅಂಡ್ ಜ್ಯುವೆಲರೀಸ್, ಆಭರಣಗಳು ಅಂತ ಕರಿತೀವಿ. ಸೊ ಇವೆಲ್ಲ ಏನು ಅಂತ ನೋಡ್ತಾ ಬಂದ್ರೆ ಎಲ್ಲವೂ ಸಹ ಬಹಳಷ್ಟು ಮುಖ್ಯವಾಗಿ ನಾವು ನೋಡ್ತಾ ಬಂದ್ರೆ ಈ ಆರ್ಕಾಲಜಿಕಲ್ ಸೋರ್ಸಸ್ಗೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆಗಳು. ಹಾಗಾದ್ರೆ ಈ ಆರ್ಕಾಲಜಿಕಲ್ ಸೋರ್ಸಸ್ ಅಲ್ಲಿ ಮುಖ್ಯವಾಗಿ ನಾವು ಏನ್ ನೋಡ್ತೀವಿ ಅಂದ್ರೆ ಸ್ಮಾರಕಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಉತ್ಖನನಗಳಾಗಿರ್ಬೋದು, ಇವೆಲ್ಲವನ್ನ ನಾವೇನ್ ಮಾಡ್ತಾ ಬರ್ತೀವಿ, ಕಾಣ್ತಾ ಬರ್ತೀವಿ. ಹಾಗಾದ್ರೆ ಮುಖ್ಯವಾಗಿ ನಾವು ನೋಡ್ತಾ ಬರೋಣ ಈ ಆರ್ಕಾಲಜಿಕಲ್ ಸೋರ್ಸಸ್ ಅಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು, ಏನೇನು ಅಂಶಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ನೋಡ್ತಾ ಬರೋಣ.